ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ. ಆಧುನಿಕ ಜೀವನ ಶೈಲಿಲಿ ಮನುಷ್ಯನಿಗೆ ಅನೇಕ ರೀತಿಯಲ್ಲಿ ಮಸಾಜ್ಗಳು ಬೇಕಾಗ್ತವೆ. ಹಾಗಾಗಿನೇ ಇವತ್ತು ಮಸಾಜ್ ಅನ್ನೋದು ಒಂದು ವಿಚಿತ್ರವಾದಂಥ ಅಪಾಯಕಾರಿ ದಂಧೆಯಾಗಿ ಮಾರ್ಪಟ್ಟಿದೆ. ಅನೇಕ ಹೆಸರುಗಳು ನೀವು ನೋಡಬೇಕು. ಕೇರಳದ ಫೇಮಸ್ ಮಸಾಜ್ ಸೆಂಟರ್ಗಳು ಏನಿದ್ದಾವೆ ಅದೇ ಹೆಸರಿನಲ್ಲಿ ಅನೇಕ ಫೇಕ್ ಮಸಾಜ್ ಸೆಂಟರ್ಗಳು ಓಪನ್ ಆಗಿದ್ದಾವೆ. ನಾವು ಸಣ್ಣ ತಯಾರಿ ಇಲ್ಲದೆ, ಸಣ್ಣ ಅಧ್ಯಯನ ಇಲ್ಲದೆ, ಕೇವಲ ಬೋರ್ಡನ್ನು ನೋಡಿ ಯಾಮಾರಿ ಅಲ್ಲಿ ನುಗ್ಗಿಬಿಟ್ರೆ ಯಾರ್ಯಾರು ಅದು ಯಾವ್ಯಾವ ರೀತಿಯಲ್ಲಿ ಮಸಾಜ್ ಮಾಡ್ತಾರೋ, ಅದೇನು ಮಾಡಿ ಹಾಕ್ತಾರೋ ನಮಗೆ ಅರ್ಥನೇ ಆಗಲ್ಲ. ಫ್ಯೂಚರಲ್ಲಿ ಭಾಳ ಕೆಟ್ಟ ರೀತಿಯ ದೈಹಿಕ ಆರೋಗ್ಯದ ಸಮಸ್ಯೆಯಿಂದ ಬಳಲಬೇಕಾಗತ್ತೆ. ಅಂಗಾಂಗಗಳೆಲ್ಲ ಊನ ಮಾಡ್ಕೊಳ್ಬೇಕಾಗತ್ತೆ. ಹಲವು ಬಾರಿ ಪ್ರಾಣ ಕೂಡ ಹೋಗಬಹುದು. ಯಾಕಂದರೆ ಅವೆಲ್ಲದು ದೊಡ್ಡ ಅಧ್ಯಯನ. ಮಸಾಜ್ ಮಾಡಬೇಕಂದ್ರೆ ಭಾಳ ದೊಡ್ಡ ಮಟ್ಟದಲ್ಲಿ ಸ್ಟಡಿ ಮಾಡಿರಬೇಕು. ಯಾಕಂದರೆ ಒಂದು ದೇಹವನ್ನು ಒಬ್ಬನ ಕೈಗೆ ಒಪ್ಪಿಸಿರ್ತೀವಿ, ಅವನಿಗೆ ದೇಹ ಭಾಷೆ ಗೊತ್ತಿರಬೇಕು, ದೇಹದ ನರನಾಡಿಯ ಕಥೆಗಳು ಗೊತ್ತಿರಬೇಕು, ಎಲ್ಲಿ ಏನನ್ನು ಮೀಟಿದರೆ ಯಾವ ರೀತಿಯ ಸ್ಪಂದನೆ ಆಗುತ್ತೆ ಅನ್ನೋದರ ಸೂಕ್ಷ್ಮತೆ ಅರಿವು ಬೇಕಾಗತ್ತೆ. ಮತ್ತದು ಆತ ಕಲ್ತಿರ್ತಾನೆ. ಏನಾಗಿದೆ, ಬೇಕಾಬಿಟ್ಟು ಅರ್ಧಂಬರ್ಧ ಕಲ್ತಿರೋರೆಲ್ಲ ಬಂದು ಮಸಾಜ್ ಸೆಂಟರ್ಗಳನ್ನು ಓಪನ್ ಮಾಡ್ಕೊಂಡಿರ್ತಾರೆ. ಅಪ್ಪಿತಪ್ಪಿನೂ ಅಧ್ಯಯನ ಇಲ್ಲದೆ, ಜೆನ್ಯೂನಿಟಿ ಚೆಕ್ ಮಾಡದೆ ಆ ಕಡೆ ಹೋಗಿಬಿಡಿ. ಇನ್ನು ತುಂಬ ಜನಕ್ಕೆ ಈ ಫಿಶ್ ಸ್ಪಾ ಅಂದರೆ ಫಿಶ್ ಪೆಡಿಕ್ಯೂರ್ ಮಾಡಿಕೊಳ್ಳುವಂಥ ಚಟ ಇದೆ. ನಿಮಗೆ ಗೊತ್ತಿದೆ, ಇವತ್ತು ಮಾಲಿಗೆ ಹೋಗಿ ದೇಶ ವಿದೇಶದಲ್ಲೆಲ್ಲ ಫಿಶ್ ಪೆಡಿಕ್ಯೂರ್, ಫಿಶ್ ಸ್ಪಾಗಳನ್ನು ಓಪನ್ ಮಾಡಿರ್ತಾರೆ. ನಿಮ್ಗೆ ಗೊತ್ತು, ಟ್ಯಾಂಕಲ್ಲಿ ನೀರು ಹಾಕಿರ್ತಾರೆ, ಅಲ್ಲೊಂದಿಷ್ಟು ಮೀನುಗಳನ್ನು ಬಿಟ್ಟಿರ್ತಾರೆ, ಹೋಗಿ ಕಾಲು ಹಾಕಿ ಅಂತ. ಒಂದಿಷ್ಟು ದುಡ್ಡು ಕೊಡಿ ಕಾಲು ಹಾಕಿ. ಆ ಮೀನುಗಳೇನು ಮಾಡುತ್ತೆ, ಡೆಡ್ ಸೆಲ್ ಅಂದರೆ ಸತ್ತು ಹೋಗಿರೋ ಚರ್ಮವನ್ನು ಕಾಲಲ್ಲಿ ಇರುತ್ತಲ್ಲ, ಈ ಉಗುರು ಸಂಧಿ ಅಲ್ಲಿ ಇಲ್ಲೆಲ್ಲ ಇರುತ್ತೆ. ಕೆಲವ್ರು ಅಂದ್ಕೊಳ್ತಾರೆ, ನನ್ನ ಕಾಲು ಒಡೆದೋಗಿದೆಯಪ್ಪ, ಅಲ್ಲಿ ಕಾಲು ಹಾಕಿದೆ, ಅಲ್ಲಿರುವಂಥ ಕೆಟ್ಟ ಚರ್ಮವನ್ನೆಲ್ಲ, ಡೆಡ್ ಸೆಲ್ಗಳನ್ನೆಲ್ಲ ಅಲ್ಲಿರೋ ಮೀನುಗಳು ತಿಂದಾಕ್ತು. ಒಂಥರ ಕಚಗುಳಿ ನೋವಾಗಲ್ಲ, ಏನಿಲ್ಲ, ಕಾಲೆಲ್ಲ ಕ್ಲೀನ್ ಆಯಿತು, ಎಷ್ಟು ಸ್ಮೂತ್ ಆಯ್ತು ಗೊತ್ತಾ, ಆ ಹೂ ಈ ಹೂ ಅಂತ ಹೇಳ್ಬಿಟ್ಟು ಭಾಳ ಖುಷಿಯಿಂದ ಎದ್ದು ಹೋಗ್ತೀವಿ. ತುಂಬ ಜನ ಗೊತ್ತಿಲ್ಲ, ಫಿಶ್ ಸ್ಪಾ, ಫಿಶ್ ಪೆಡಿಕ್ಯೂರ್ ಅನ್ನೋದು ತುಂಬ ಅಪಾಯಕಾರಿಯಾದಂಥ ಒಂದು ಮಸಾಜಿನ ಪ್ರಕ್ರಿಯೆ. ಗುರ್ರಾ ರಫಾ ಅನ್ನುವಂಥ ತಳಿಯ ಮೀನನ್ನು ಫಿಶ್ ಪೆಡಿಕ್ಯೂರಿಗೆ ಬಳಸ್ತಾರೆ. ಈ ಮೀನಿನ ತಳಿ US ಮೂಲದ್ದು ಅಂತ ಹೇಳ್ತಾರೆ. ಇದಕ್ಕೆ ಡಾಕ್ಟರ್ ಫಿಶ್ ಅಂತ ಕರೀತಾರೆ. ಕಾಲನ್ನು ಹಾಕಿದ ಮೇಲೆ ಅದು ಡೆಡ್ ಸೆಲ್ಗಳನ್ನು, ಒಣ ಚರ್ಮಗಳನ್ನು ತಿನ್ನುತ್ತೆ ಅನ್ನುವಂಥ ನಂಬಿಕೆ. ಮತ್ತು ನೀವು ಕಾಲನ್ನು ಹಾಕಿದಾಗ ಆ ಕಾಲನ್ನು ಹಾಕ್ಸೋರೆಲ್ಲ ಇದನ್ನೇ ಹೇಳ್ತಾರೆ. ದಟ್ ಇಸ್ ಕಾಲ್ಡ್ ಬಿಸ್ನೆಸ್. ಆದರೆ ಆ ಮೀನುಗಳು ಹಲವು ಬಾರಿ ಚೆನ್ನಾಗಿರುವಂತಹ ಚರ್ಮವನ್ನು ಕಚ್ಚುತ್ತೆ, ಗಾಯ ಮಾಡುತ್ತೆ. ಗಾಯ ಆದಾಗ ಆ ಮೀನುಗಳು ಹೊರಹಾಕುವಂಥ ಬ್ಯಾಕ್ಟೀರಿಯಾಗಳು ಯಾವ್ದ್ಯಾವುದು ಅಂದರೆ ಏರೋಮೋನಾಸ್ ವೆರೋನಿ, ಏರೋಮೋನಾಸ್ ಹೈಡ್ರೋಫಿಲಾ, ವಿಬ್ರಿಯೋ ಕಾಲರಾ, ಶವನೆಲ್ಲಾ ಫುಟ್ರೆಫೇಸಿಯನ್ಸ್, ಮೈಕೋಬ್ಯಾಕ್ಟೀರಿಯಂ ಮರಿನಾ ಮತ್ತು ಮೈಕೋಬ್ಯಾಕ್ಟೀರಿಯಂ ಗುಡಿ. ಈ ಹೆಸರಿನ ಸೂಕ್ಷ್ಮಾಣು ಜೀವಿಗಳನ್ನು ಅದು ಹೊರಗೆ ಹಾಕುತ್ತೆ. ಆ ಸೂಕ್ಷ್ಮಾಣು ಜೀವಿಗಳು ಒಳ್ಳೆ ಚರ್ಮವನ್ನು ಕಚ್ಚಿರುತ್ತಲ್ಲ, ಆ ಗಾಯದ ಮೂಲಕ ನರನಾಡಿಯನ್ನು ಸೇರಿ ಮಾರಣಾಂತಿಕವಾಗಿ ಕೆಲವು ಬಾರಿ ಬೆರಳುಗಳನ್ನು, ಕೆಲವು ಬಾರಿ ಕಾಲುಗಳನ್ನೇ ಕತ್ತರಿಸಿಕೊಳ್ಳಬಹುದಾದ ಬೇಕಾದ ಪರಿಸ್ಥಿತಿಗೆ ತಂದೊಡ್ಡುತ್ತೆ. ಅನೇಕ ಬಾರಿ ಪ್ರಾಣ ಕೂಡ ಹೋಗ್ಬೋದು. ನಿಮಗೆ ಆಸ್ಟ್ರೇಲಿಯಾ ಮೂಲದ ವಿಕ್ಟೋರಿಯಾ ಅನ್ನೋಂಥ ಹೆಣ್ಮಗಳು ಥಾಯ್ಲ್ಯಾಂಡಿಗೆ ಹೋಗಿದ್ಲು 2010. ಆ ಸಂದರ್ಭದಲ್ಲಿ ಫಿಶ್ ಪೆಡಿಕ್ಯೂರ್ ಮಾಡಿಸ್ಕೊತಾಳೆ. ಫಿಶ್ ಪೆಡಿಕ್ಯೂರ್ ಮಾಡಿಸ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತಾದಮೇಲೆ ಅಲ್ಲಿ ಸ್ವಲ್ಪ ಗಾಯ ಆದಂಗೆ ಆಗಿರುತ್ತೆ. ಇವಳಿಗೆ ಜ್ವರ ಬರುತ್ತೆ. ಡಾಕ್ಟ್ರಿಗೆ ತೋರಿಸ್ತಾಳೆ. ಡಾಕ್ಟ್ರಿಗೆ ಪರ್ಟಿಕ್ಯುಲರ್ ಏನಂತ ಕಂಡುಹಿಡೋಕ್ಕಾಗಲ್ಲ. ಅದಕ್ಕೇನು ಸ್ವಲ್ಪ ಟ್ರೀಟ್ಮೆಂಟು ಅದು ಇದು ಔಷಧಿ ಕೊಟ್ಟು ಜ್ವರಕ್ಕೆ ಏನು ಬೇಕೋ ಅದನ್ನು ಕೊಟ್ಟು ಕಳಿಸ್ತಾರೆ. ಬಟ್ ಇವಳಿಗೆ ಹುಷಾರು ಜಾಸ್ತಿ ತಪ್ಪುತ್ತೆ. ಕಾಲು ಸೆಳೆದಂಗೆ ಆಗೋದು, ಕಾಲು ವಿಚಿತ್ರವಾದಂಥ ಬೇನೆ, ಆ ನೋವನ್ನು ತಡ್ಕೊಳ್ಳೋಕ್ಕಾಗಲ್ಲ, ಮತ್ತೆ ಹೋಗ್ತಾಳೆ. ಡಾಕ್ಟ್ರು ಮತ್ತೆ ಪರೀಕ್ಷೆ ಮಾಡಿದಾಗ ಇದು ನಿನ್ನ ಕಾಲು ಕೊಳಿತಾ ಇದೆ, ಕಾಲಿನ ಮೂಳೆ ಹಾನಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಪರ್ಟಿಕ್ಯುಲರ್ ಏನು ರೀಸನ್ ಬೇಕಲ್ಲ. ಆಮೇಲೆ ಎನ್ಕ್ವೈರಿ ಮಾಡಿದಾಗ ಹಿಂಗೆ ಫಿಶ್ ಸ್ಪಾ ಇನ್ನೊಂದು ಅಂದಾಗ ಅದನ್ನು ಅಧ್ಯಯನ ಮಾಡ್ತಾರೆ. ಕಡೆಗೆ ಫಿಶ್ ಪೆಡಿಕ್ಯೂರ್ ಮಾಡಿಸಿಕೊಂಡ ಪರಿಣಾಮ ಆ ಮೀನುಗಳು ಬಿಟ್ಟಂಥ ಸೂಕ್ಷ್ಮಾಣು ಜೀವಿಗಳು, ಆ ಫಿಶ್ ಟ್ಯಾಂಕಲ್ಲಿದ್ದಂಥ ಸೂಕ್ಷ್ಮಾಣು ಜೀವಿಗಳ ಪರಿಣಾಮದಿಂದ ಈಕೆಯ ಮೂಳೆಯ ಮೇಲೆ ಭಾಳ ದೊಡ್ಡ ಮಟ್ಟದಲ್ಲಿ
ದುಷ್ಪರಿಣಾಮವನ್ನು ಉಂಟು ಮಾಡಿರುತ್ತೆ. ಕಡೆ ಏನಾಯಿತು ಅಂದರೆ ಫಸ್ಟ್ 2 ಬೆರಳು ಕಟ್ ಮಾಡಿ ನೋಡ್ತಾರೆ, ಆಗಲ್ಲ. ಕೊನೆಗೆ ಕಾಲಿನ ಮುಂಭಾಗದ ಅಷ್ಟೂ ಬೆರಳುಗಳನ್ನು ಕತ್ತರಿಸಾಕ್ತಾರೆ. ಈಗ ಏನಾಗಿದೆ ಆಕೆಯ ಪರಿಸ್ಥಿತಿ ಅನ್ನೋದು ಅಪ್ಡೇಟ್ ಇಲ್ಲ ಸ್ನೇಹಿತರೆ. ಇದು ಮಾತ್ರ ಅಲ್ಲ, ಅನೇಕ ಘಟನೆಗಳು, ಅನೇಕ ಪ್ರಕರಣಗಳು ಫಿಶ್ ಪೆಡಿಕ್ಯೂರ್, ಫಿಶ್ ಸ್ಪಾದಿಂದ ಆಗುವಂಥ ಅನಾಹುತಗಳ ಬಗ್ಗೆ ನೀವು ಸ್ವಲ್ಪ ಗೂಗಲ್ ಮಾಡಿದ್ರೆ ನಿಮಗೆ ಇನ್ಫಾರ್ಮೇಷನ್ ಸಿಗ್ತದೆ. ನಾವು ಏನೇ ಒಂದು ಕೆಲಸ ಮಾಡಬೇಕಾದ್ರೆ ಅಥವಾ ಯಾವುದೇ ರೀತಿಯ ಪ್ರಯೋಗಕ್ಕೆ ನಮ್ಮನ್ನು ಒಡಬೇಕಾದ್ರೆ ಜಸ್ಟ್ ಗುಂಪಲ್ಲಿ ಗೋವಿಂದ ಅನ್ನೋ ಥರ ಮಾಡೋಕ್ಕೆ ಹೋಗಬಾರ್ದು. ಅವ್ರು ಮಾಡ್ಕೊತಿದ್ದಾರೆ ನಾವು ಮಾಡೋಣ, ಅವ್ರು ಎಂಜಾಯ್ ಮಾಡ್ತಾಯಿದ್ದಾರೆ, ಏನು ಫಿಶ್ ಟ್ಯಾಂಕ್ ಒಳಗೆ ಕೈ ಹಾಕ್ತಾರೆ, ಮೀನು ಕಚ್ಚುತ್ತೆ, ಏನು ಖುಷಿ, ಏನು ಸಂಭ್ರಮ. ಆದರೆ ಅದು ಯಾವ ರೀತಿಯಲ್ಲಿ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರ್ಬೋದು. ಪರ್ಟಿಕ್ಯುಲರ್ ಆಗಿ ನಾವು ಈ ಬೆಂಗಳೂರಿನಲ್ಲೇ ತಗೊಳ್ಳಿ, ಅನೇಕ ಮಾಲ್ಗಳಿದೆ. ಆ ಟ್ಯಾಂಕ್ ಒಳಗಡೆ ಇರುವ ಫಿಶ್ಶು ಡಾಕ್ಟರ್ ಫಿಶ್ ಏನಾ ಅಥವಾ ಬೇರೆ ಏನೇನೋ ಫಿಶ್ ತಂದು ಹಾಕಿದಾರಾ, ಇದನ್ನೆಲ್ಲ ನಾವು ರಿಸರ್ಚ್ ಮಾಡಬೇಕಾಗತ್ತೆ. ಹಾಗೆ ಶುದ್ಧತೆ, ದಿನಕ್ಕೆ 100 ಜನರು ಕಾಲು ಹಾಕಿದ್ರೆ ಒಬ್ಬೊಬ್ರಿಗೆ ಒಂದೊಂದು ಕಾಯಿಲೆ ರೀ, ಚರ್ಮದ ಕಾಯಿಲೆ ಒಬ್ಬೊಬ್ರಿಗೆ ಒಂದೊಂದು ಇರುತ್ತೆ. ನಿಮಗೆ ಭಾಳ ಆಶ್ಚರ್ಯ ಆಗ್ಬೋದು, ಡಾಕ್ಟ್ರುಗಳು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಮಧುಮೇಹ ಕಾಯಿಲೆ ಇರುತ್ತೆ, ಆತನ ಕಾಲು ಬಿರುಕು ಬಿಟ್ಟಿರುತ್ತೆ, ಆತ ಏನಾದರೂ ಫಿಶ್ ಸ್ಪಾ ಮಾಡಿಸ್ಕೊಂಡ್ರೆ, ಫಿಶ್ ಪೆಡಿಕ್ಯೂರ್ ಅಂತ ಹೇಳ್ಬಿಟ್ಟು ಮಾಡಿಸ್ಕೊಂಡ್ರೆ ಅವರ ಕಾಲಿನ ಅಂಶಗಳನ್ನು ತಿನ್ನುವಂತಹ ಮೀನುಗಳು ತಮ್ಮ ಬಾಯಿಯ ಮೂಲಕ ಆ ಸೂಕ್ಷ್ಮಾಣು ಜೀವಿಗಳನ್ನು ನುಂಗಿರುತ್ತೆ. ನೆಕ್ಸ್ಟ್ ಯಾರಾದರೂ ಬಂದರೆ ಅವರಿಗೆ ಕಚ್ಚಿ ಅವರಿಗೆ ಆ ಸೂಕ್ಷ್ಮಾಣು ಜೀವಿಗಳನ್ನು ಅಂದರೆ ಆ ಬ್ಯಾಕ್ಟೀರಿಯಾಗಳನ್ನು ರವಾನೆ ಮಾಡುತ್ತೆ. ಬರೀ ಡೆಡ್ ಸೆಲ್ ತಿಂದರೆ ಪರವಾಗಿಲ್ಲ, ಒಳ್ಳೆ ಚರ್ಮಗಳನ್ನು ಕೂಡ ಅದು ಕಚ್ಚಿ ತಿನ್ನುತ್ತೆ. ನೀವು ಅಬ್ಸರ್ವ್ ಮಾಡಿ, ನೀವು ಕಾಲು ಹಾಕಿದ ತಕ್ಷಣ ಕಾಲಿನ ಹಿಂದೆ ಈ ಭಾಗದಲ್ಲೆಲ್ಲ ಅಲ್ಲೆಲ್ಲಿ ಡೆಡ್ ಸೆಲ್ ಇರುತ್ತೆ, ಅಲ್ಲೆಲ್ಲಿ ಸತ್ತೋಗಿರೋ ಚರ್ಮಗಳಿರುತ್ತೆ, ಇಂಥವೆಲ್ಲ ಕಚ್ತಾ ಇರುತ್ತೆ. ಅಂದರೆ ಸೂಕ್ಷ್ಮವಾಗಿ ಕಚ್ಚುತ್ತೆ, ನೋವಾಗಲ್ಲ, ನಮ್ಗೆ ಕಚ್ಕುಳಿ ಆಗುತ್ತೆ, ಬಟ್ ಸ್ಕಿನ್ ಓಪನ್ ಆಗಿರುತ್ತೆ. ಆ ಮೂಲಕ ತನ್ನ ಒಳಗಡೆ ಇರುವಂಥ ವೈರಸ್ಸು ಹಾಗೂ ಅನೇಕರ ಕಾಲಿನಲ್ಲಿರುವಂಥ ವೈರಸ್ಗಳು ಎಲ್ಲವನ್ನೂ ತಂದು ತೆಗೆದು ಇಂಜೆಕ್ಟ್ ಮಾಡುತ್ತೆ. ಸಿಕ್ಕಾಪಟ್ಟೆ ಪ್ರಾಬ್ಲಮ್ಗಳಾಗುತ್ತೆ. ಯಾರಾದರೂ ಮಾಡಿಸಿರೋರಿದ್ದರೆ ಅವರಿಗೆ ಜ್ವರದಂತಹ ಲಕ್ಷಣಗಳು ಕಂಡು ಬಂದರೆ, ಸಿಕ್ಕಾಪಟ್ಟೆ ಜ್ವರ ಬಂದುಬಿಟ್ಟಿದೆ ಅಪ್ಪ, ಹುಷಾರಿಲ್ದಂಗೆ ಆಗ್ತಾಯಿದೆ ಅಂದಾಗ, ಕಾಲಲ್ಲಿ ಗಾಯ ಆಗಿದ್ದರೆ, ಅಲ್ಲಿ ತುರಿಕೆಗಳು ಸ್ಟಾರ್ಟ್ ಆದರೆ, ಈ ಥರದ ಏನಾದರೂ ಸೈಡ್ ಎಫೆಕ್ಟ್ಗಳು ಕಾಣಿಸ್ತಾ ಇದ್ದರೆ ಇಮ್ಮಿಡಿಯೇಟಾಗಿ ಡಾಕ್ಟ್ರ್ ಹತ್ರ ಹೋಗಿ, ಚರ್ಮ ಡಾಕ್ಟ್ರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ. ಇನ್ನು ಮುಂದೆ ಆ ಥರದ ಪ್ರಯತ್ನ ಮಾಡಬೇಕಾದ್ರೆ ಸ್ವಲ್ಪ ಅಧ್ಯಯನ ಮಾಡಿ. ಎಲ್ಲ ಡೀಟೇಲ್ಸ್ಗಳು ನಿಮಗೆ ಗೂಗಲ್ಗಳಲ್ಲಿ ಸಿಗುತ್ತೆ, ಅಲ್ಲೋಗಿ ನೋಡಿ. ಹಾಗಂತ ಅದನ್ನು ಮಾಡಬೇಡಿ, ಇದನ್ನು ಮಾಡಬೇಡಿ, ಅದನ್ನು ತಿನ್ನಬೇಡಿ, ಇದನ್ನು ತಿನ್ನಬೇಡಿ ಅಂತ ಹೇಳಿಬಿಟ್ಟು ಏನೂ ಮಾಡದೆ ನಿಷ್ಕ್ರಿಯ ಮಾಡೋದಕ್ಕಂತೂ ಆಗಲ್ಲ. ಏನೇ ಮಾಡಬೇಕಾದ್ರೂ ನಮಗೆ ಒಂದು ಅಧ್ಯಯನ ಇರಲಿ. ಯಾವುದೇ ಕೆಲಸ ಮಾಡಬೇಕಾದ್ರೂ, ಏನೇ ಪ್ರಯೋಗಗಳಿಗೆ ನಮ್ಮನ್ನು ಒಡ್ಕೊಳ್ಬೇಕಾದ್ರೆ ಒಂದು ಅಧ್ಯಯನ ಇರಲಿ. ಕೇವಲ ಫಿಶ್ ಸ್ಪಾ ಅಥವಾ ಫಿಶ್ ಪೆಡಿಕ್ಯೂರ್ ಬಗ್ಗೆ ಮಾತಾಡ್ತಿಲ್ಲ. ಎಲ್ಲ ಹೋಗ್ತಾ ಇರ್ತೀವಿ, ಒಂದು ಬೋರ್ಡ್ ಕಾಣಿಸುತ್ತೆ, ಕೇರಳ ಸ್ಟೈಲ್ ಮಸಾಜ್ ಅದು ಇದು ಅಂತ ಹೇಳ್ಬಿಟ್ಟು ಏನು ಹಾಗೆ ಹೋಗ್ಬಿಟ್ಟು ಮಸಾಜ್ ಮಾಡಿಸ್ಕೊಳ್ಳೇಬೇಕು ಅನ್ನೋ ಲೆವೆಲ್ನಲ್ಲಿ ಬಿಲ್ಡಪ್ ಕೊಟ್ಟು ಬೋರ್ಡ್ಗಳನ್ನು ಹಾಕಿರ್ತಾರೆ. ಅದನ್ನು ನೋಡಿ ಮಾರ್ಬಿಟ್ಟು ಹೋಗ್ಬಿಟ್ಟು ಮಲ್ಕೊಳ್ಬೇಡಿ. ಅವನು ಪ್ರೊಫೆಷನ್ನ, ಅವನ ಹತ್ರ ID ಕಾರ್ಡ್ ಇದೆಯಾ, ಎಷ್ಟು ವರ್ಷದಿಂದ ಸರ್ವಿಸ್ ಮಾಡಿದ್ದಾರೆ, ಈ ಸರ್ಟಿಫಿಕೇಟ್ ಏನಿದೆ, ಅವರ ಅನುಭವ ಏನು, ಪ್ರತಿಯೊಂದು ಎನ್ಕ್ವೈರಿ ಮಾಡಿ. ಜೀವಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ನಾಳೆ ಕೈಕಾಲುಗಳನ್ನು ಊನ ಮಾಡ್ಕೊಂಡು ವೈಕಲ್ಯಕ್ಕೆ ಒಳಗಾಗ್ಬಿಟ್ರೆ ನಾಳೆ ನಮ್ಮ ಕುಟುಂಬಸ್ಥರ ಮತ್ತು ನಮ್ಮ ವೈಯಕ್ತಿಕವಾದಂಥ ಜೀವನದ ಕಥೆ ಏನಾಗಬೇಕು. ಈ ವಿಡಿಯೋ ಮಾಡಿದ ಉದ್ದೇಶ ಹುಷಾರಾಗಿ ಯಾಮಾರಬೇಡಿ, ಖುಷಿಯಾಗಿರಿ, ಇಷ್ಟ ಹೇಳೋದಕ್ಕೆ ಮಾತ್ರ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.